ಬರದ ಬೇಗೆಯಲ್ಲಿ ಬೆಂದಂತಹ ಕರುನಾಡಿಗೆ ವರ್ಣಾಭಿಷೇಕ ಆಗಿದೆ. ಮಲೆನಾಡು ಹಾಗೆ ಕರಾವಳಿ ಭಾಗದಲ್ಲಿ ಮಳೆಯ ಆರ್ಭಟ ಜೋರಾಗಿದೆ. ಮಳೆ ಇಲ್ಲದೆ ಬರಿದಾಗಿದ್ದಂತಹ ಡ್ಯಾಂಗಳಿಗೆ ಜೀವ ಕಳೆ ಬಂದಿದ್ದು ಕೆಆರ್ಎಸ್, ಹಾರಂಗಿ, ಕಬಿನಿ ಡ್ಯಾಂಗೆ ಒಳಹರಿವು ಹೆಚ್ಚಳವಾಗಿದೆ. ಕೆಆರ್ಎಸ್ ಡ್ಯಾಂಗೆ 20,438 ಕ್ಯೂಸೆಕ್ ಒಳಹರಿವು ಹೆಚ್ಚಾಗಿದ್ದು, ಹಾರಂಗಿ ಡ್ಯಾಂನಿಂದ 19,700 ಕ್ಯೂಸೆಕ್ ನೀರನ್ನು ನದಿಗೆ ಹರಿಬಿಡಲಾಗಿದೆ. ಕಬಿನಿ ಡ್ಯಾಂನಿಂದ 25,000 ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡಲಾಗಿರುವಂತದ್ದು. ಪ್ರಮುಖವಾಗಿ ಈಗಾಗಲೇ ಸದ್ಯಕ್ಕೆ ಡ್ಯಾಂಗಳಿಗೆ ಇದರಿಂದ ಜೀವ ಕಳೆ ಬಂದಂತಾಗಿದೆ. ಕರುನಾಡಿಗೆ ವರ್ಣಾರ್ಭಟ ಜೋರಾಗಿರುವಂತಹ ವಿಚಾರವಾಗಿ ಮಳೆಯ ಆರ್ಭಟ ಕೂಡ ಹೆಚ್ಚಾಗಿದೆ. ನದಿಗಳಿಗೆ ಹಾಗೆ ಡ್ಯಾಂಗಳಿಗೆ ಇದರಿಂದ ಜೀವ ಕಳೆ ಬಂದಿದೆ. ಇಲ್ಲಿವರೆಗೂ ಕೂಡ ಡ್ಯಾಂನಲ್ಲಿ ನೀರಿಲ್ಲ ಅಂತ ಹೇಳಲಾಗ್ತಾ ಇತ್ತು. ಈಗ ಡ್ಯಾಂಗೆ ಒಳಹರಿವು ಹಾಗೆ ಹೊರಹರಿವು ಕೂಡ ಹೆಚ್ಚಾಗಿರುವಂತದ್ದು. ಮಲೆನಾಡು, ಶಿವಮೊಗ್ಗದಲ್ಲೂ ಕೂಡ ಒಣನ ಆರ್ಭಟ ಹೆಚ್ಚಾಗಿದ್ದು, ತೀರ್ಥಹಳ್ಳಿ ಹಾಗೂ ಶೃಂಗೇರಿ ಭಾಗದಲ್ಲಿ ಮಳೆಯ ಅಬ್ಬರ ಜೋರಾಗಿದೆ. ತುಂಗಾ ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣ ಹೆಚ್ಚಳವಾಗಿದೆ. ತುಂಗಾ ಡ್ಯಾಂನಿಂದ 65,000 ಕ್ಯೂಸೆಕ್ ನೀರನ್ನು ಬಿಡುಗಡೆ ಮಾಡಲಾಗಿದೆ. ಶಿವಮೊಗ್ಗ ನಗರದಲ್ಲಿ ಅಪಾಯದ ಮಟ್ಟವನ್ನ ತುಂಗಾ ನದಿ ಮೀರಿ ಹರಿತಾ ಇರುವಂತಹ ಹಿನ್ನೆಲೆಯಲ್ಲಿ ಕೋರ್ಪಾಲಯ ಛತ್ರದ ಬಳಿ ಐತಿಹಾಸಿಕ ಮಂಟಪ ಮುಳುಗಡೆಯಾಗಿರುವಂತದ್ದು. ತುಂಗಭದ್ರಾ ನದಿ ಈಗ ಅಪಾಯ ಮಟ್ಟವನ್ನ ಮೀರಿ ಹರಿತಾ ಇರುವಂತದ್ದು. ಸದ್ಯದ ಮಟ್ಟಿಗೆ ಅಕ್ಕಪಕ್ಕದ ಗ್ರಾಮಗಳಿಗೂ ಕೂಡ ಎಚ್ಚರಿಕೆಯನ್ನು ನೀಡಲಾಗಿದೆ. ಈಗಾಗಲೇ ಕರುನಾಡಿಗೆ ವರ್ಣನ ಆರ್ಭಟ ಹೆಚ್ಚಾಗಿ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಮಲೆನಾಡು ಹಾಗೆ ಮತ್ತೊಂದು ಕಡೆ ಶಿವಮೊಗ್ಗ, ಇನ್ನ ಕರಾವಳಿ ಭಾಗದಲ್ಲಿ ಅತಿ ಹೆಚ್ಚಾಗಿ ಮಳೆ ಆಗ್ತಾ ಇದೆ. ಸದ್ಯದ ಮಟ್ಟಿಗೆ ಒಂದು ಕಡೆ ನದಿಗಳಿಗೆ ಹಾಗೆ ಡ್ಯಾಂಗಳಿಗೆ ಜೀವ ಕಳೆ ಬಂದಂತಾಗಿದೆ.